ಎಲ್ಲರಿಗೂ ಕರ್ಮ ಮತ್ತು ಪುಣ್ಯ ಇರುತ್ತೆ. ನೀವು ನೋಡಿ, ಬಹುತೇಕ ಮಂದಿ ಈ ಕಾಲಘಟ್ಟದಲ್ಲಿ ಒಂದು ಚಿಕ್ಕ ವಯಸ್ಸಿನಲ್ಲೇ ತೀರೋಗ್ತಿರ್ತಾರೆ. ನೋಡಿದ್ದೀರಾ ನೀವು? ಲಕ್ಷ್ಮಿ ಬರಬೇಕು ಅಂತಂದ್ರೂ ನಮಗೆ ಕೆಲವು ಋಣಾನುಬಂಧಗಳು ಅಂತೇನು ಹೇಳ್ತೀವಿ, ಆ ರೀತಿ ಋಣಗಳಿರುತ್ತೆ, ಕರ್ಮಗಳಿರುತ್ತೆ. ಅದು ಕಳೆಯೋ ತನಕ, ದೋಷ ಮುಕ್ತರಾಗೋ ತನಕ ನಮಗೆ ಹಣ ಬರೋದೇ ಇಲ್ಲ. ಬಟ್ ಹಂಗಂತೇಳಿ ನಾವು ಕೆಲಸ ಮಾಡೋದು ನಿಲ್ಲಿಸ್ಬೇಕಾ? ಇಲ್ಲ, ಸಲ್ಲದನ್ನು ಹೇಳಿ ಅಥವಾ ಸುಳ್ಳು ಹೇಳಿ, ತಪ್ಪು ಹೇಳಿ ಅವ್ರಿಗೆ ನೋಯಿಸಿದರೆ ಅವ್ರನ್ನ ಕೊಂದ ಹಾಗೇ ಅಲ್ವ ಲೆಕ್ಕ. ಸ್ಟಾರ್ಟ್ ಯುವರ್ ಜರ್ನಿ ಅರ್ಲಿ. Don't get bogged down. Things will take time, but definitely for sure, if not today, tomorrow a day will come when all of us will be very happy, will be without debt, without any sorrow. Will be living a very beautiful life. The life that you desire most. ನಾವೆಲ್ಲರೂ ಶ್ರೀಮಂತರಾಗ್ತೇವೆ. ನಾವು ಕೋರಿದ ಪ್ರತಿಯೊಂದು ಸಿಗುತ್ತೆ. ಕ್ವಾಂಟಮ್ ಸೈನ್ಸ್ ಹೇಳುತ್ತೆ, ಪ್ರತಿಯೊಂದು ಆಲೋಚನೆಯೂ ಈ ಭೂಲೋಕದಲ್ಲಿ ಅಂತಂದರೆ ಈ ವಿಶ್ವದಲ್ಲಿರುವ ಎಲ್ಲ ಗ್ರಹಗಳಿಗೂ ಪ್ರತಿಯೊಂದು ಧೂಳಿನ ಕಣಕ್ಕೂ ನಮ್ಮ ಆಲೋಚನೆಗಳು ಗ್ರಹಿಕೆ ಆಗುತ್ತಂತೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ವರ್ಕ್ಶಾಪ್ನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಸೌಮ್ಯ ಮಳಲಿ. ನಮ್ಮ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಮನಿ ಈಸ್ ಹ್ಯಾಪಿನೆಸ್. ಹಣ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಖುಷಿಗಳನ್ನು ತಂದುಕೊಡುತ್ತೆ. ಆದರೆ ಈ ಹಣವನ್ನು ಸಂಪಾದನೆ ಮಾಡೋದು ಹೇಗೆ? ಸಂಪಾದನೆ ಮಾಡಿರುವಂತಹ ಹಣವನ್ನು ನಮ್ಮ ಬಳಿ ಇರುವಂತೆ, ಅದು ದುಪ್ಪಟ್ಟಾಗುವಂತೆ, ಮತ್ತಷ್ಟು ಹೆಚ್ಚಾಗುವಂತೆ ಹೇಗೆ ಮಾಡಿಕೊಳ್ಬಹುದು? ನಮ್ಮ ಜೀವನದಲ್ಲಿ ಕೆಲವೊಂದು ನಿಯಮಗಳನ್ನು ಅನುಸರಿಸುವ ಮೂಲಕ, ಅಂದರೆ ಕೆಲವೊಂದು ತಂತ್ರ ಮಂತ್ರ ವಿದ್ಯೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಸರಿಸುವ ಮುಖಾಂತರ ಯಾವ ರೀತಿ ನಮ್ಮ ಬಳಿ ಇರುವಂತಹ ಹಣವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬಹುದು, ಹಾಗೆ ಆ ಲಕ್ಷ್ಮಿಯನ್ನು ನಾವು ನಮ್ಮ ಬಳಿ ಬರುವಂತೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಹಣಕ್ಕೆ ಸಂಬಂಧಪಟ್ಟಂತೆ, ಐಶ್ವರ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಶೇಷವಾದಂತಹ ಮಾಹಿತಿಗಳನ್ನು ನಮ್ಮ ಗುರೂಜಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ, ಹಾಗೆ ಲಕ್ಷಾಂತರ ಜನರ ಹಣದ ಐಶ್ವರ್ಯದ ಸಮಸ್ಯೆಯನ್ನ ನೀಗಿಸಿರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಹಲವಾರು ಕಾರ್ಯಕ್ರಮಗಳ ಮುಖಾಂತರ, ವರ್ಕ್ಶಾಪ್ನ ಮುಖಾಂತರ, ನಿಮ್ಮ ಪುಸ್ತಕಗಳ ಮುಖಾಂತರ ಜೀವನದಲ್ಲಿ ಹಣ, ಐಶ್ವರ್ಯ, ಅಂತಸ್ತನ್ನು ಯಾವ ರೀತಿ ಕಾಪಾಡಿಕೊಂಡು ಬೆಳೆಸ್ಕೊಂಡು ಹೋಗಬಹುದು, ಹಣವನ್ನು ಅಟ್ರಾಕ್ಟ್ ಮಾಡೋದು ಯಾವ ರೀತಿಯಾಗಿರುತ್ತೆ, ಇದೆಲ್ಲದರ ಬಗ್ಗೆ ವಿಶೇಷ ಮಾಹಿತಿಗಳನ್ನು ನಮ್ಮ ಜನರಿಗೆ ತಿಳಿಸ್ಕೊಡ್ತಾ ಬರ್ತಿದ್ದೀರಿ. ಹಾಗೆ ಹಲವಾರು ವರ್ಕ್ಶಾಪ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದೀರಿ. ಅದೇ ರೀತಿ ಇದೇ ತಿಂಗಳ 12, 13 ಹಾಗೆ 14ನೇ ತಾರೀಕು ಒಂದು ಆನ್ಲೈನ್ ವರ್ಕ್ಶಾಪನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದೀರಿ. ಮೊದಲಿಗೆ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ಆ ವರ್ಕ್ಶಾಪ್ನ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಕೆ, ಸೊ ಈಗಾಗಲೇ ನಾನು ತುಂಬ ಸಲ ಇದ್ರ ಬಗ್ಗೆ ಹೇಳಿದ್ದೇನೆ, ಬಟ್ ಲೆಟ್ ಮಿ ಸೇ ಇಟ್ ಅಗೇನ್. ಈ ವರ್ಕ್ಶಾಪ್ ಯಾರಿಗೆ ಅಂತಂದರೆ, ಯಾರೆಲ್ಲ ವ್ಯಾಪಾರ ಮಾಡಬೇಕು ಅಥವಾ ವ್ಯಾಪಾರ ಆಲ್ರೆಡಿ ಮಾಡ್ತಿದ್ರೆ ಲಾಭ ನೀವು ಅಂದುಕೊಂಡಷ್ಟು ಮಾಡದೇ ಇದ್ದರೆ ಅಂಥವ್ರಿಗೆ ಈ ಕಾರ್ಯಾಗಾರ ಆಗಿರುತ್ತೆ. ಹೇಗೆ ವ್ಯಾಪಾರ ಮಾಡೋದು, ವ್ಯಾಪಾರದ ನಿಯಮಗಳೇನು, ಕಲಿಯುಗದಲ್ಲಿ ನಾವು ಸಕ್ಸಸ್ ಆಗಬೇಕಂತಂದರೆ ಯಾವ ಒಂದು ವಿಶ್ವತಂತ್ರ ಮಂತ್ರಗಳನ್ನು ಅಳವಡಿಸ್ಕೊಳ್ಬೇಕು, ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಲೆಕ್ಕವನ್ನು ಹೇಗೆ ಪ್ರತಿದಿನ ಬರೆಯಬೇಕು, ಮಾಮೂಲಿ ಬರೆಯೋ ರೀತಿಯಲ್ಲ, ಅದು ಬ್ರಹ್ಮಜ್ಞಾನದಿಂದ ಬರೆಯೋ ಲೆಕ್ಕವು ಬೇರೆ, ಅದು ಹೇಗೆ ಮಾಡುವಂಥದ್ದು. ಅಷ್ಟೇ ಅಲ್ಲ, ನಮ್ಮ ಈ ಒಂದು ಭವ್ಯವಾದ ಈ ಬದುಕಿಗೆ ಪ್ರಾಣ ಪ್ರತಿಷ್ಠೆಯನ್ನು ಹೇಗೆ ಮಾಡುವಂಥದ್ದು, ನಮ್ಮ ವ್ಯಾಪಾರಕ್ಕೆ ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡುವಂಥದ್ದು. ಸೊ ಆಗ ಮಾತ್ರ ನಾವು ಅಂದುಕೊಂಡಷ್ಟು ಹಣ, ಆಸ್ತಿ, ಐಶ್ವರ್ಯಗಳು ನಮಗೆ ಬರೋದಕ್ಕೆ ಸಾಧ್ಯ. ಸೊ ತುಂಬ ಜನ ಮಾಡ್ತಿದ್ದೀವಿ, ಅದು ಕೇವಲ ಡಾಂಬಿಕವಾಗಿದೆ. ವ್ಯಾಪಾರ ಇದೆ, ಬಟ್ ಅದು ವ್ಯಾಪಾರದ ರೀತಿ ನಿಮಗೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ನಿಮಗೆ ಸಿಗ್ತಿರೋದಿಲ್ಲ. ಅಂಥವ್ರಿಗೆ ಈ ಕಾರ್ಯಾಗಾರ ಆಗಿರುತ್ತೆ. ಅಷ್ಟೇ ಅಲ್ಲ, ನಾವು ಕೆಲವರಿಗೆಲ್ಲ ಇರುತ್ತೆ, ನಾನು ಇಷ್ಟು ಕೋಟಿ ಮಾಡಬೇಕು, ನಾನಿಷ್ಟು ಜಮೀನು ಸಂಪಾದನೆ ಮಾಡಲೇಬೇಕು, ನಾನೇನು ಅಂದುಕೊಂಡಿದ್ದೀನೋ ಅಂಥ ಒಂದು ಲೈಫ್ ಸ್ಟೈಲ್ ಅಥವಾ ಜೀವನವನ್ನು ಬದುಕಬೇಕು ಅನ್ನೋರಿಗೆ ಈ ಒಂದು ಸ್ಪೆಷಲ್ ಕಾರ್ಯಾಗಾರ ಆಗಿರುತ್ತೆ.
ಫೌಂಡೇಶನ್ ವರ್ಕ್ಶಾಪು ಫೌಂಡೇಶನ್ ಆದರೆ ಇದು ನಾವು ಕಟ್ಟುವಂತಹ ಬಿಲ್ಡಿಂಗ್ ಆಗಿರುತ್ತೆ. ಸೊ ತುಂಬ ವಿಶೇಷ ಜ್ಞಾನ ಇರುತ್ತೆ ಇದರಲ್ಲಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದರಲ್ಲಿ ಒಬ್ಬರು ಬುಕ್ ಮಾಡಿದ್ರೆ ಮನೆಯಲ್ಲಿರೋರೆಲ್ಲ ಕುಳಿತುಕೊಂಡು ಕಾರ್ಯಾಗಾರದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಪ್ರತಿದಿನ ಸಂಜೆ 7ರಿಂದ 10 ತನಕ ಇರುತ್ತೆ. 3 ದಿನಗಳ ಕಾಲ ಇರುತ್ತೆ. ಅಷ್ಟೇ ಅಲ್ಲ, ತುಂಬ ಇದಕ್ಕೆ ಫಾಲೋ ಅಪ್ ಇರುತ್ತೆ. ನೀವೇನೇನೋ ಮಾಡಲಿಕ್ಕಿರುತ್ತೆ ಕೆಲವು ಕಾರ್ಯಗಳನ್ನು, ಅದನ್ನೆಲ್ಲವನ್ನು ನಮ್ಮ ಟೀಮ್ ಹೇಳ್ತಾರೆ. ಸ್ಕ್ರೀನ್ ಮೇಲೆ ಬರ್ತಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿದ್ರೆ ಇದರ ಮಾಹಿತಿ ಕೊಡ್ತಾರೆ. ಸೊ ಎಲ್ಲರೂ ಬರಬೇಕು. ಯಾರೆಲ್ಲ ಫೌಂಡೇಶನ್ ವರ್ಕ್ಶಾಪ್ ಮಾಡಿದ್ದೀರೋ ಅವ್ರಿಗಿದು ಮ್ಯಾಂಡೇಟ್ರಿ. ಯಾರು ಮಾಡಿರಲ್ವೋ ಐ ಥಿಂಕ್ ಯು ಕ್ಯಾನ್ ಟೇಕ್ ಅ ಕಾಲ್. ಕರ್ಮ ಕಳೆದಿದ್ರೆ ಮಾತ್ರ, ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ, ಕರ್ಮ ಕಳೆದಿದ್ರೆ ಮಾತ್ರ ಲಕ್ಷ್ಮಿ ನಮ್ಮ ಜೀವನಕ್ಕೆ ಬರೋದಕ್ಕೆ ಸಾಧ್ಯ. ಇದು ಕಲಿಯುಗ. ಸರಸ್ವತಿ ಹೇಗೋ ಸಿಗ್ತಾಳೆ, ಆದರೆ ಲಕ್ಷ್ಮಿ ಮಾತ್ರ ಕೆಲವರಿಗೆ ಮಾತ್ರ ಸಿಗ್ತಾಳೆ. ಆ ಕೆಲವರು ನಾವು ನೀವು ಅಂತ ನಾನು ಭಾವಿಸಿದ್ದೇನೆ. ವಿಲ್ ಸಿ ಯು ದೇರ್. ಎಸ್. ಓಕೆ ಗುರುಜಿ, ಈ ರೀತಿ ಕಾರ್ಯಾಗಾರದ ಮೂಲಕ ಕಾರ್ಯಕ್ರಮಗಳ ಮುಖಾಂತರ ನೀವು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಸಾಕಷ್ಟು ಜನ ನಮ್ಮ ವರ್ಕ್ಶಾಪನ್ನು ಕೂಡ ಅಟೆಂಡ್ ಮಾಡಿದ್ದಾರೆ. ನೀವು ಕೊಡುವಂತಹ ಮಾಹಿತಿಯನ್ನು, ತಂತ್ರಮಂತ್ರ ವಿದ್ಯೆಯನ್ನು ಕೂಡ ಅನುಸರಿಸ್ತಿದ್ದಾರೆ. ಅದರಿಂದ ಹಣದ ಸಮಸ್ಯೆ ಕೂಡ ಕಳೆದಿದೆ. ಆರಾಮಾಗಿ ಅವರು ಲಕ್ಷ್ಮಿಯನ್ನು ತಮ್ಮತ್ತ ಆಕರ್ಷಿಸ್ತಾ ಇದ್ದಾರೆ ಕೂಡ. ಆದರೆ ಎಷ್ಟೋ ಜನಕ್ಕೆ ತಾವು ಅಂದುಕೊಂಡಂತೆ ಆ ಒಂದು ಗುರಿ ಏನಿರುತ್ತಲ್ಲ, ನಾವು ಇದನ್ನು ರೀಚ್ ಆಗಬೇಕು ಅಂತ, ಅದನ್ನು ರೀಚ್ ಆಗೋಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದರೆ ಈಗಲೂ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿರೋರು ಕೂಡ ಇದ್ದಾರೆ. ಸೊ ಅಂಥವರಿಗೆ ಏನು ಹೇಳ್ತೀರಿ? ಅಂದರೆ ಯಾವ ರೀತಿ ಅದರಿಂದ ಆಚೆ ಬರಬಹುದು ಅನ್ನುವಂಥದ್ದು ನಿಮ್ಮ ಒಂದು ಮಾರ್ಗದರ್ಶನ ಈ ಕಾರ್ಯಕ್ರಮದಲ್ಲಿ. ವೆಲ್ ಇದು ಬಹುತೇಕ ಮಂದಿಯ ಕ್ವೆಶನ್ ಆಗಿರುತ್ತೆ. ತುಂಬ ಜನಕ್ಕೆ ಸುಲಭವಾಗಿ ಆಗ್ಬಿಡುತ್ತೆ. ನಾವು ಅಂದ್ಕೊಳ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ, ವರ್ಷಗಳಲ್ಲೇ ಅವ್ರು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡಿಬಿಡ್ತಾರೆ. ಇನ್ನೂ ಕೆಲವರಿದ್ದಾರೆ, ಇನ್ನೂ ತುಂಬ ಜನ ಇದ್ದಾರೆ, ಅಂದ್ಕೊಳ್ತಾನೆ ಇದ್ದಾರೆ, ಮಾಡ್ತಾನೇ ಇದ್ದಾರೆ, ಸರ್ವ ಪ್ರಯತ್ನಗಳು ನಡೀತಿದೆ. ಆದರೆ ಅವರು ಅಂದುಕೊಂಡಷ್ಟು ಮಟ್ಟಿಗೆ ಅವರು ಪಡ್ಕೊಂಡಿರಲ್ಲ. ಏಕೆ ಇದು ಅನ್ನುವಂಥದ್ದು ಇವತ್ತು ಕ್ಲಿಯರ್ ಮಾಡೋಣ ಡೌಟು. ಒಂದು ತಿಳ್ಕೊಳ್ಳಿ, ಎಲ್ಲರಿಗೂ ಕರ್ಮ ಮತ್ತು ಪುಣ್ಯ ಇರುತ್ತೆ. ನೀವು ನೋಡಿ, ಬಹುತೇಕ ಮಂದಿ ಈ ಕಾಲಘಟ್ಟದಲ್ಲಿ ಒಂದು ಚಿಕ್ಕ ವಯಸ್ಸಿನಲ್ಲೇ ತೀರೋಗ್ತಿರ್ತಾರೆ. ನೋಡಿದ್ದೀರಾ ನೀವು? ಅದಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಸಾರ್ ಆದರೂ ನೀವು ತಗೊಳ್ಬೋದು ಎಕ್ಸಾಂಪಲ್ ಆಗಿ. ಅಲ್ಲ, ಎಲ್ಲ ಇತ್ತು ಅವ್ರ ಹತ್ರ, ಆಮೇಲೆ ಆರೋಗ್ಯವಾಗಿದ್ದರು. ಯಾಕೆ ಅಷ್ಟು ಬೇಗ ತೀರೋಗ್ತಾರೆ? ಅವರೇ ಅಲ್ಲ, ಇನ್ನೂ ಎಷ್ಟೋ ಜನ ಇದ್ದಾರೆ ಆ ರೀತಿ. ಜಸ್ಟ್ ಲೈಕ್ ದ್ಯಾಟ್ 18 ವರ್ಷ ಆಗಿರಲಿಕ್ಕಿಲ್ಲ, 21, 22, 24 ವರ್ಷಗಳಲ್ಲೇ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿಬಿಡೋದಂತೆ, ಸತ್ತೋಗ್ಬಿಡೋದಂತೆ. ಎಲ್ಲರಿಗೂ ಶಾಕ್ ಮನೆಯಲ್ಲಿ, ಯಾಕೆ ಇಷ್ಟು ಚಿಕ್ಕವರು ತೀರೋದ್ರು ಅಂತಂತೇಳಿ. ವೈ ಆಲ್ ದ್ಯಾಟ್? ಹ್ಯಾವ್ ಯು ಎವರ್ ಥಾಟ್ ಅಬೌಟ್ ಇಟ್? ಬಿಕಾಸ್ ಒಂದಂತೂ ಗೊತ್ತಿರಲಿ, ಈ ಭೂಮಿಯ ಋಣ, ಅನ್ನದ ಋಣ, ಈ ಬಟ್ಟೆಯ ಋಣ, ಈ ಉಸಿರಿನ ಋಣ, ಈ ಪ್ರಾಣದ ಋಣ ತೀರಿದ ದಿನ ಅದು ನಮ್ಮ ಕೊನೆಯ ದಿನ ಆಗಿರುತ್ತೆ ಈ ಭೂಲೋಕದಲ್ಲಿ. ಹಾಗೆಯೇ ಲಕ್ಷ್ಮಿ ಬರಬೇಕು ಅಂತಂದ್ರೂ ನಮಗೆ ಕೆಲವು ಋಣಾನುಬಂಧಗಳು ಅಂತೇನು ಹೇಳ್ತೀವಿ, ಆ ರೀತಿ ಋಣಗಳಿರುತ್ತೆ, ಕರ್ಮಗಳಿರುತ್ತೆ. ಅದು ಕಳೆಯೋ ತನಕ, ದೋಷ ಮುಕ್ತರಾಗೋ ತನಕ ನಮಗೆ ಹಣ ಬರೋದೇ ಇಲ್ಲ. ಬಟ್ ಹಂಗಂತೇಳಿ ನಾವು ಕೆಲಸ ಮಾಡೋದು ನಿಲ್ಲಿಸ್ಬೇಕಾ? ಸೊ ನೀವೇ ಯೋಚನೆ ಮಾಡಿ, ಚಿಕ್ಕ ಮಗು ಇರುತ್ತೆ ನಮ್ಮ ಮನೆಯಲ್ಲಿ, ಅದು ಮಾತಾಡ್ತಿರಲ್ಲ. ಈಗ ಹುಟ್ಟಿದಂಥ ಮಗು ಯಾರ ಮನೆಯಲ್ಲೂ ಮಾತಾಡಲಿಲ್ಲ. ಐ ಥಿಂಕ್ 1.5 ವರ್ಷ 2 ವರ್ಷ ಅಂತ ತಗೊಳುತ್ತಲ್ವ. ಅದು ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೆ ತಾಯಿ ಮಗು ಹತ್ರ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ. ನಾನು ಎಷ್ಟು ಮಾತಾಡಿದ್ರು ಮಗು ಮಾತಾಡ್ತಾನೆ ಇಲ್ಲಪ್ಪ, ನಾನು ಇನ್ಮೇಲೆ ಮಾತಾಡಲ್ಲ, 2 ವರ್ಷ ಆದಮೇಲೆ ಮಾತಾಡ್ತೀನಿ ಅಂತ ಅಂತಾರೆ. ನೀವು ಹುಟ್ಟಿದ ಮಗು ಇರುತ್ತೆ, ಊಟ ತಿನ್ನಿಸ್ತಿರ್ತೀರ, ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬೇಗ ಬೆಳವಣಿಗೆ ಆಗದೆ ಇದ್ದರೆ, ಅರೆ ಮಗು ಏನೋ ಬೆಳವಣಿಗೆನೇ ಆಗ್ತಿಲ್ಲ, ಊಟ ಏನೋ ಕೊಡೋದು ಅಂತ ನಿಲ್ಲಿಸಲ್ಲ ಅಲ್ವಾ? ಎವ್ರಿಥಿಂಗ್ ಆ್ಯಸ್ ಅ ಪ್ರಾಸೆಸ್. ಫಾರ್ ಎಕ್ಸಾಂಪಲ್, ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್. ನಾನು ತುಂಬ ಸಲ ಹೇಳಿದ್ದೇನೆ ಇದನ್ನು. ನಾವು MBBS ತನಕ ಬರಬೇಕು ಅಂತಂದರೆ ಅದೇ ಪ್ರೀ ಸ್ಕೂಲು, ಅದೇ LKG, ಅದೇ UKG, ಫಸ್ಟ್ ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು, ಸೆಕೆಂಡ್ PUC, ದೆನ್ ಯುವರ್ MBBS, ನೀಟು, ದೆನ್ MBBS, ದೆನ್ ಅಗೇನ್ post graduation. It will take almost 25 years. Imagine, just to become a doctor, it takes 25 years. You want to become a mother, it takes 9 months. Everything in this universe has a beautiful timeline. ಸೊ ಯಾರು ಆ ಪ್ರಾಸೆಸ್ಗೆ ಮರ್ಯಾದೆ ಕೊಡ್ತಾರೋ ಅವ್ರಿಗೆಲ್ಲ ಹಣ, ಆಸ್ತಿ, ಐಶ್ವರ್ಯ ಸಿಗುತ್ತೆ. ಎವ್ರಿಬಡೀಸ್ ಬ್ಯಾಗೇಜ್ ಇಸ್ ಡಿಫ್ರೆಂಟ್. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನನ್ನ ಒಂದು ಕರ್ಮದ ಒಂದು ಕರ್ಮ ನನ್ನದು
ಇಷ್ಟಿರುತ್ತೆ ಅಂದ್ಕೊಳ್ಳೋಣ, ಪ್ರಾಬ್ಲಿ ಒಂದು 5 kg 10 kg ಅಂದ್ಕೊಳ್ಳೋಣ, ನನ್ನ ಕರ್ಮ ಇದರಲ್ಲಿರುತ್ತೆ. ಈಗ ಮೇಡಮ್ದು ಕರ್ಮ ನನಗೆ ಗೊತ್ತಿಲ್ಲ ಎಷ್ಟಿರುತ್ತೆ ಅಂತಂತೇಳಿ. ಪ್ರಾಬ್ಲಿ ಇಟ್ ಕುಡ್ ಬಿ ಸ್ಮಾಲ್, ಇಟ್ ಕುಡ್ ಬಿ ಬಿಗ್. ಅವರು ಪುಣ್ಯನೂ ಗೊತ್ತಿಲ್ಲ. ಈಗ ನನ್ನ ಪುಣ್ಯ ನನಗೆ ಗೊತ್ತು ಅಂದ್ಕೊಳ್ಳಿ, ಇಷ್ಟು ಅಂದ್ಕೊಳ್ಳಿ, ನನ್ನ ಪುಣ್ಯ ಇಷ್ಟು ಅನುಭವಿಸೋದಕ್ಕೆ ಸಿಗುತ್ತೆ. ಹಾಗೆ ಒಬ್ಬೊಬ್ಬರದು ಒಂದೊಂದು ಸೈಜ್ ಇರುತ್ತೆ. ಈಗ ಒಬ್ಬರಿಗೆ ಬೇಗ ಆಗ್ಬಿಡುತ್ತೆ ಅಂತಂದರೆ ಅವ್ರ ಕರ್ಮ ಚಿಕ್ಕದಿರುತ್ತೆ. ಆ ಕರ್ಮವನ್ನು ಕಳ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಪಟ್ಟಿರ್ತಾರೆ, ಮಾಡಿರ್ತಾರೆ. ಹಾಗಾಗಿ ಮುಂಬರುವ ಸೆಪ್ಟೆಂಬರ್ 28ನೇ ಕಾರ್ಯಾಗಾರದಲ್ಲಿ ದೋಷ ಮುಕ್ತರಾಗೋದಕ್ಕೆ ಅಂತಂತಾನೆ ಆ ಕಾರ್ಯಾಗಾರ ಇದೆ. ಏನೇನೋ ದೋಷಗಳು ನಮಗೆ ಅಂಟ್ಕೊಂಡಿರುತ್ತೆ, ನಮಗೆ ಗೊತ್ತಿಲ್ಲದೇನೆ ಎಷ್ಟೋ ತಪ್ಪುಗಳು ಮಾಡ್ತೇವೆ. ನೀವೀಗ ಜೈನ ಸಮುದಾಯದವ್ರು ನೋಡಿದ್ರೆ ಅವರು ಸೊಳ್ಳೆನ ಸಹ ಸಾಯಿಸೋದಿಲ್ಲ, ಇರುವೆನ ಸಹ ಹುಷಾರಾಗಿ ನಡ್ಕೊಂಡು ಹೋಗ್ತಿರ್ತಾರೆ, ಎಲ್ಲಿ ಇರುವೆನ ತುಳಿದು ಬಿಡ್ತೀವೋ ಅಂತಂತೇಳಿ. ಸೊ ಯಾವ ಮಟ್ಟಕ್ಕೆ ಅಹಿಂಸೆ ಅಂತ ಯೋಚನೆ ಮಾಡಿ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಪ್ರತಿ ಒಂದರಲ್ಲೂ ನಾವು ಕರ್ಮ ಸಂಪಾದನೆ ಮಾಡ್ತೇವೆ ಅಂತೇಳಿ. ಒಂದು ವೇಳೆ ಈ ಆಫ್ಟರ್ ಆಲ್ ಈ ಇನ್ಸಿಗ್ನಿಫಿಕೆಂಟ್ ಅಂತ ಭಾವಿಸೋಣ, ಇಂಥ ಒಂದು ಕ್ರಿಮಿ ಕೀಟಗಳನ್ನು ಸಾಯಿಸಿದ್ರೇ ಕರ್ಮ ಬರೋದು ಸರಿ ಅಂತ ನಂಬೋದಾದರೆ, ಇನ್ನು ನಾವು ಎಷ್ಟು ಜನ ಎಂತೆಂಥ ತಪ್ಪುಗಳು ಮಾಡಿರೋದಿಲ್ಲ ಈ ಜನ್ಮದಲ್ಲೇ. ಅಲ್ಲ, ಒಂದು ವ್ಯಕ್ತಿನ ನಾವು ಲಿಟ್ರಲಿ ಕೊಂದಾಗ ಮಾತ್ರ ಕೊಂದುವು ಅಂತಂತೇನಿಲ್ಲ. ಯಾರೋ ಒಬ್ಬರಿಗೆ ಇಲ್ಲ ಸಲ್ಲದನ್ನು ಹೇಳಿ ಅಥವಾ ಸುಳ್ಳು ಹೇಳಿ ತಪ್ಪು ಹೇಳಿ ಅವ್ರಿಗೆ ನೋಯಿಸಿದರೆ ಅವ್ರನ್ನ ಕೊಂದ ಹಾಗೆಯೇ ಅಲ್ವ ಲೆಕ್ಕ. ಪ್ರತಿ ಒಂದಕ್ಕೂ ಆ ಚಿತ್ರಗುಪ್ತ ಲೆಕ್ಕ ಬರಿತಾನೇ ಇರ್ತಾನೆ. ಸೊ knowingly or unknowingly, I think all of us would have done lot of mistakes, but we don't know. ಸೊ ಜಸ್ಟ್ ಬಿಕಾಸ್ ನನಗೆ ಅವೇರ್ನೆಸ್ ಇಲ್ಲ, ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ತಪ್ಪೇ ಮಾಡಿಲ್ಲ ಅನ್ನೋದು ಎಷ್ಟು ಸರಿ. ಸೊ ಎಷ್ಟು ಜನ ನಾವು ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ತಿದ್ದೀವಿ. ಬಿಕಾಸ್ ಟೈಮ್ ಹ್ಯಾಸ್ ಬೀನ್ ಬೆಸ್ಟೋಡ್ ಆರ್ ಗಿವನ್ ಬೈ ಯೂನಿವರ್ಸ್, ಗಾಡ್. ಪ್ರತಿ ಟೈಮ್ಗೂ ಒಂದು ಬೆಲೆ ಇದೆಯಪ್ಪ. ಜಸ್ಟ್ ಬಿಕಾಸ್ ಐ ಮಿಸ್ಯೂಸ್ ಇಟ್ ಡಸಂಟ್ ಮೀನ್ ಐ ವಿಲ್ ಬಿ ಸ್ಪೇಡ್. ನಾನು ಹಾಗೆ ಬಿಟ್ಬಿಡೋದಿಲ್ಲ. ಐ ಹ್ಯಾವ್ ಟು ಪೇ ಅ ಪ್ರೈಸ್ ಫಾರ್ ಇಟ್. ನೋ, we have been given a beautiful body. ನೋಡಿ, ಈ ಒಂದು ಶರೀರ ದೇವರು ಕೊಟ್ಟಿದ್ದಾರೆ, ಯೂನಿವರ್ಸ್ ಕೊಟ್ಟಿದ್ದಾರೆ. ವೆನ್ ಯು ಅಬ್ಯೂಸ್ ಇಟ್, ಸಪೋಸ್ ಯು ಡ್ರಿಂಕ್ ಆಲ್ಕೋಹಾಲ್, ನಾನು ಡ್ರಿಂಕ್ಸ್ ಮಾಡ್ತೀನಪ್ಪ, ನಾನು ಸಿಗರೆಟ್ ಸೇರ್ತೀನಪ್ಪ, ನಾನೇನು ಹಾಕ್ಕೊಳ್ತೀವಲ್ಲ ಇಲ್ಲಿ ಬಾಯಲ್ಲಿ, ಐ ಡೂ ಆಲ್ ಆಫ್ ದಟ್ ಸಾರ್ಟ್. ಆ್ಯಂಡ್ ದಿಸ್ ಈಸ್ ಅ ಟೆಂಪಲ್ ಆಫ್ ಗಾಡ್, ದಿಸ್ ಅ ಟೆಂಪಲ್ ಆಫ್ ಯೂನಿವರ್ಸ್. ಸಪೋಸ್ ಇದನ್ನು ಸ್ಪಾಯ್ಲ್ ಮಾಡ್ತಿದ್ರೆ ಅದಕ್ಕೆ ಪನಿಷ್ಮೆಂಟ್ ಇದೆಯೋ ಇಲ್ವೋ? ಇವೆಲ್ಲವೂ ನಮ್ಮ ವೇದ ಪುರಾಣಗಳಲ್ಲಿದೆ. ಸೊ ಹಾಗಾಗಿ ನಾವು ಅದನ್ನು ಯಾವಾಗ ಮಾಡೋದಿಲ್ವೋ ನಮಗೆ ಗೊತ್ತಿಲ್ಲದೆ ಕರ್ಮದ ಬ್ಯಾಗೇಜನ್ನು ತೆಗೆದುಕೊಂಡು ಇಲ್ಲಿ ಭೂಲೋಕದಲ್ಲಿ ಉಟ್ಬಿಡ್ತೇವೆ. ಸೊ ಅದನ್ನು ತೀರಿಸಲೇಬೇಕು. ಸೊ ಒಂದು ಸಲ ಇದೇ ಕ್ವೆಶ್ಚನನ್ನು ಒಂದು ಶಿಷ್ಯ ಗುರುಗಳನ್ನ ಕೇಳ್ತಾನಂತೆ, ಸ್ವಾಮಿ, ನಾನು ಇಷ್ಟು ವರ್ಷದಿಂದ ನೀವು ಹೇಳೋ ಬೋಧನೆ ಎಲ್ಲ ಫಾಲೋ ಮಾಡ್ತಿದ್ದೀನಿ, ಎಲ್ಲ ಮಾಡ್ತಿದ್ದೀನಿ, ಬಟ್ ನನಗೆ ಮನಃಶಾಂತಿನೇ ಇಲ್ಲ. ಆಶ್ರಮದಲ್ಲಿ ಇರೋ ಇನ್ನೂ ಉಳಿದ ಈ ಶಿಷ್ಯರೇನಿದ್ದಾರೆ ಅವ್ರಿಗೆಲ್ಲ ಎನ್ಲೈಟನ್ಮೆಂಟ್ ಆಗಿಬಿಟ್ಟಿದೆ, ಬಟ್ ನನಗೆ ಇನ್ನೂ ಆಗ ಅನಿಸ್ತಾನೆ ಇಲ್ಲ, ಏಕೀಗೆ ಅಂತಂತೇಳಿ. ಆಗ ಗುರುಗಳು ಇವನನ್ನು ಕೈ ಹಿಡ್ಕೊಂಡು ಅಲ್ಲಿ ಹತ್ತಿರದಲ್ಲಿ ಒಂದು ಹೊಳೆ ಹರಿತಿರುತ್ತೆ, ಹೊಳೆ ಹತ್ರ ಹೋಗ್ತಾರೆ. ಹೋಗಿ ಒಂದು ದೊಡ್ಡ ಒಂದು ಮಡಕೆ ಇರುತ್ತೆ. ಆ ಮಡಕೆ ತುಂಬ ಗಲೀಜಿರುತ್ತೆ, ಕಸ ಕಡ್ಡಿ ಮಣ್ಣು ಧೂಳು ಎಲ್ಲ ಇರುತ್ತೆ. ಸ್ವಲ್ಪ ಹೊತ್ತು ಇಟ್ಕೊಳ್ಳಪ್ಪ ಅಂತಂತ ಇಡ್ಸ್ಕೊಂಡು ಅವರು ಅಲ್ಲಿಂದ ಹೊಳೆಯಿಂದ ನೀರು ತಗೊಂಡು ಅದಕ್ಕೆ ಕಟ್ತಾರೆ. ಫಸ್ಟ್ ಅಡ್ತಾ ಇರ್ತಾರೆ, ಎಷ್ಟೊತ್ತಾದರೂ ಅದು ಹಾಗೆ ಗಲೀಜು ಚೂರು ಹೋಗ್ತಾನೆ ಇರುತ್ತೆ, ಸಂಪೂರ್ಣವಾಗಿ ಹೋಗಿರಲ್ಲ. ಬಟ್ 1 ಗಂಟೆ ಆದಮೇಲೆ ಆ ಮಡಿಕೆಯಲ್ಲಿ ಒಂದು ಚೂರೂ ಸಹ ಗಲೀಜಿರಲ್ಲ, ಒಳ್ಳೆ ನೀರೇ, ತಿಳಿ ನೀರಿರುತ್ತೆ. ಈಗ ಅದು ಮಡಿಕೆಯಲ್ಲಿರೋ ಗಲೀಜು ಹೋಗೋದಕ್ಕೆ 1 ಗಂಟೆ ತೆಗೆದುಕೊಳ್ತು. ಅದು ಅವನ ಕರ್ಮ. ಹಾಗಾದ್ರೆ ಅವ್ರು ಹೇಳ್ತಾರೆ ಗುರುಗಳು, ಒಬ್ಬೊಬ್ಬರು ಮಡಿಕೆ ಸೈಜು ಡಿಫ್ರೆಂಟಪ್ಪ. ಅವ್ರ ಕರ್ಮಾನುಸಾರವಾಗಿ ಒಂಚೂರು ಕೆಲವರಿಗೆ 1 ದಿನಕ್ಕೆ ಹೊರಟೋಯ್ತು, 5 ದಿನಕ್ಕೆ ಆಗೋಯ್ತು, ಇನ್ನೊಬ್ರಿಗೆ 1 ತಿಂಗಳಿಗಾಗೋಯ್ತು, ಇನ್ನೊಬ್ರಿಗೆ 1 ವರ್ಷ ಆಗೋಯ್ತು. ಬಟ್ ನಿನ್ನ ಕರ್ಮದ ಬ್ಯಾಗೇಜಿಗೆ 3 ವರ್ಷ ಬೇಕಾಯಿತು. ಸೊ ನೀವು ಅಸಹಾಯಕ ಆಗಬಾರ್ದು. ದಸ್ವೈದಸೆ ಕಾಲಾಯ ತಸ್ಮಯೇ ನಮಃ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾಯುವ ಒಂದು ಪೇಷನ್ಸ್, ಸಮಾಧಾನ ನಿನಗಿರಬೇಕು ಅಂತಂತೇಳಿ. ಒನ್ ಆಫ್ ದ ಕೀ ಕ್ವಾಲಿಟೀಸ್ ಫಾರ್ ಎನಿಬಡಿ ಟು ಲಿವ್ ಹ್ಯಾಪಿ, ಸಂತೋಷವಾಗಿ ಬದುಕಬೇಕು, ಶ್ರೀಮಂತರಾಗಬೇಕು, ಎಲ್ಲವನ್ನು ಅನುಭವಿಸ್ಬೇಕು ಅನ್ನೋದಕ್ಕೆ ಆ ಕ್ವಾಲಿಟಿ ಯಾವುದಂತಂತಂದರೆ ಕಾಯುವಂಥ ಮನೋಭಾವ. ಎಲ್ಲರೂ ಶ್ರೀಮಂತರಾಗೋದು ಗ್ಯಾರಂಟಿ, ಪ್ರೊವೈಡೆಡ್ ನಿಮಗೆ ಕಾಯುವಂಥ ಪೇಷನ್ಸ್ ಇದ್ದರೆ ಮಾತ್ರ. ವಾರನ್ ಬಫೆಟ್, ಯಾರಿಗೆ ಗೊತ್ತಿಲ್ಲ, ಐ ಥಿಂಕ್ ಈಸ್ ಇನ್ ಈಸ್ 90s, 90 ಆಸ್ಪಾಸಲ್ಲಿದ್ದಾರಲ್ವ, 90 ಆಗೋಗಿದೆ ಇನ್ಫ್ಯಾಕ್ಟ್. ಅವರು ಪ್ರಪಂಚಕ್ಕೆ ಗೊತ್ತಾಗಿದ್ದು ಅವ್ರು 55 ವರ್ಷ ಆದಮೇಲೆ.
ಅಂಟಿಲ್ 55 nobody knew who ವಾರನ್ ಬಫೆಟ್ ವಾಸ್. ಬಟ್ ಅವ್ರ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು 14 ವರ್ಷ ಇದ್ದಾಗ. ಮನೆಗೆ ನ್ಯೂಸ್ ಪೇಪರ್ ಹಾಕ್ತಾ, ಆ ನ್ಯೂಸ್ ಪೇಪರ್ ಹಾಕಿ ಬಂದು ದುಡ್ಡಲ್ಲಿ ಅವರು ಸ್ಟಾಕ್ಸ್ ಪರ್ಚೇಸ್ ಮಾಡ್ತಿದ್ರು. ಸೊ ಜಸ್ಟ್ ಇಮ್ಯಾಜಿನ್, 14 ವರ್ಷದಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಅಂಟಿಲ್ 55 ಯಾರಿಗೂ ಗೊತ್ತಿಲ್ಲ. ಬಟ್ 55 ಆದಮೇಲೆ ಇಷ್ಟು ಆಸ್ತಿನ ಸಂಪಾದನೆ ಮಾಡಿದ್ದಾರೆ. ಬಿಕಾಸ್ ಟೈಮ್ ಕಾಂಪೌಂಡ್ಸ್. ಸೊ ಹಾಗಾಗಿ ಸ್ಟಾರ್ಟ್ ಯುವರ್ ಜರ್ನಿ ಅರ್ಲಿ. Don't get bogged down. Things will take time, but definitely for sure, if not today, tomorrow a day will come when all of us will be very happy, will be without debt, without any sorrow. You'll be living a very beautiful life. The life that you desire most. So our day ಬರಬೇಕು ಅಂತಂದರೆ you got to be very patient, but you got to be working. All rich people wait. They're very patient. You take Ratan Tata for example, ಅಂಬಾನಿ ಅವ್ರು ತೆಗೆದುಕೊಳ್ಳಿ, ಅಥವಾ ನಿಮ್ಮೂರಲ್ಲಿ ಯಾರೋ ಶ್ರೀಮಂತರಿರ್ತಾರೆ ಅವ್ರನ್ನ ತೆಗೆದುಕೊಳ್ಳಿ. Nobody became rich just like that in a jiffy. It does take time. ಸೊ ಈಗ ಕಾಫಿ ಎಸ್ಟೇಟ್ಗಳೆಲ್ಲ ನೀವು ನೋಡಿ, ಎಲ್ಲ ಓನರ್ಗಳಿದ್ದಾರೆ ನಮ್ಮ ಚಿಕ್ಕಮಗಳೂರು ಭಾಗ, ಕೂರ್ಗ್ ಆಗ್ಬೋದು, ಸಕಲೇಶ್ಪುರ ಆಗ್ಬೋದು. ಹೌ ಡಿಡ್ ದೇ ಬಿಕಮ್ ಕಾಫಿ ಎಸ್ಟೇಟ್ ಓನರ್ಸ್? ಜಸ್ಟ್ ಲೈಕ್ ದ್ಯಾಟ್ ಫ್ರಮ್ ಬರ್ತ್? ನೋ, it has taken a process. They not just as long time back ಅವರೆಲ್ಲ ಲೇಬರ್ಸ್ ಅಂತೆ. ಬಟ್ ಹೇಗೆ ಈ ಶ್ರೀಮಂತರಾದರು? ಮೇ ಬಿ ಸ್ಟೆಪ್ ಬೈ ಸ್ಟೆಪ್. ಪ್ರಾಬ್ಲಿ 1 ಎಕರೆ ತೆಗೆದುಕೊಳ್ತಾರೆ, ಮತ್ತು 10 ಎಕರೆ, ಮತ್ತು ಒಂದು ಚೂರು ಆ್ಯಡ್ ಮಾಡ್ಕೊಳ್ತಾ ಹೋಗಿ ಟುಡೇ ದೇ ಬಿಕಮ್ ವೆರಿ ಬಿಗ್. ಇಟ್ ಹಸ್ ಬಿಕಮ್ ಮ್ಯಾಸಿವ್. ಸೊ ಎಲ್ಲ ರಾಜರು ಅಷ್ಟೇ, ಅವರು ರಾಜ್ಯವನ್ನು ಹೇಗೆ ವಿಸ್ತರಿಸ್ತಾ ಹೋಗ್ತಾರೆ, ಒಂದೊಂದೇ ಗೆಲ್ತಾ ಹೋಗ್ತಿರ್ತಾರೆ. ಹಾಗೆ ಒಂದು ದಿನಕ್ಕೆ ಬಂದರೆ ಎಲ್ಲ ಭಾರತ ಎಲ್ಲ ನಂದೇ ಅನ್ನೋ ರೀತಿ ಅವರು ಗೆದ್ದಿರ್ತಾರೆ. ಸೊ ಇಟ್ ಟೇಕ್ಸ್ ಟೈಮ್. ಸೊ ಆ ಗುರುಗಳು ಶಿಷ್ಯನಿಗೆ ಹೇಳಿದಾಗೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ನಾವೆಲ್ಲರೂ ಶ್ರೀಮಂತರಾಗ್ತೇವೆ. ನಾವು ಕೋರಿದ ಪ್ರತಿಯೊಂದು ಸಿಗುತ್ತೆ. ಕ್ವಾಂಟಮ್ ಸೈನ್ಸ್ ಹೇಳುತ್ತೆ, ಪ್ರತಿಯೊಂದು ಆಲೋಚನೆಯೂ ಈ ಭೂಲೋಕದಲ್ಲಿ ಅಂತಂದರೆ ಈ ವಿಶ್ವದಲ್ಲಿರುವ ಎಲ್ಲ ಗ್ರಹಗಳಿಗೂ, ಪ್ರತಿಯೊಂದು ಧೂಳಿನ ಕಣಕ್ಕೂ ನಮ್ಮ ಆಲೋಚನೆಗಳು ಗ್ರಹಿಕೆ ಆಗುತ್ತಂತೆ. ಸಪೋಸ್ ಐ ಥಿಂಕ್ ನಾನು ಶ್ರೀಮಂತ ಆಗ್ತೇನೆ ಅಂತಂದರೆ, ಇಡೀ ಭೂಲೋಕ, ಇಡೀ ಪ್ರಪಂಚ, ಎಲ್ಲ ಒಂದು ಕಣಗಳಿಗೂ, ಎವ್ರಿ ಸೆಲ್, ಎವ್ರಿ ಮಾಲಿಕ್ಯೂಲ್ ವುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಾಂಟ್ ಟು ಬಿಕಮ್ ರಿಚ್. ನಾನು ಶ್ರೀಮಂತ ಆಗಬೇಕು ಅಂತ ಕೋರಿಕೊಂಡ್ರೆ ಸಾಕು. ಆ ಭಗವಂತ ಅದಕ್ಕೆ ಹೇಳ್ತಾರೆ ನೋಡಿ, ಅಸ್ತು ದೇವತೆಗಳು ತಥಾಸ್ತು, ಯಾವಾಗಲೂ ಆಶೀರ್ವಾದ ಮಾಡ್ತಿರ್ತಾರೆ. ನೀವೇನು ಕೋರ್ಕೊಳ್ತೀರೋ ಅದಕ್ಕೆ. ಇಷ್ಟೇ ಬಿಡಯ್ಯ, ನಾನು ಏನು ಮಾಡಿದ್ರೂ ಆಗೋದಿಲ್ಲ, ಐ ಥಿಂಕ್ ನನ್ನ ಹಣೆ ಬರಹನೇ ಇಷ್ಟು ಅಂತಂದರೆ ಮತ್ತೆ ಅಸ್ತು, ಓಕೆ ತಗೊಳಪ್ಪ, ನೀನೇನು ಬೇಕೋ ಅದು ತೆಗೆದುಕೊಳ್ಳು. ಬಟ್ ಥಿಂಕ್ ಗುಡ್, ಥಿಂಕ್ ಪಾಸಿಟಿವ್. ಯು ವಾಂಟ್ ಮೇಕ್ ಮನಿ, ಜಸ್ಟ್ ಥಿಂಕ್ ಅಬೌಟ್ ಮನಿ. ಸೊ ಇವತ್ತಿನ ಟೆಕ್ನಿಕ್ ಅದೇ. ಸೊ ಇನ್ನೇನು ಹೇಳ್ಕೊಡ್ತೇನೆ ಯಾವ ರೀತಿ ಮಾಡಬೇಕು ಅಂತಂತೇಳಿ. ದಯವಿಟ್ಟು ಎಲ್ಲರೂ ಮಾಡಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಖಂಡಿತವಾಗ್ಲೂ ಗುರುಜಿ. ಅಂದರೆ ಈಗಿನ ಜನ್ರೇಷನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಪೇಷನ್ಸ್ ಅನ್ನೋದೇ ಇಲ್ಲ. ಎಲ್ರಿಗೂ ಕೂಡ ಕ್ವಿಕ್ಕಾಗಿ ಆಗಬೇಕು. ಅಂದರೆ ಏನಾದರೂ ಅಚೀವ್ ಮಾಡ್ಬೇಕಂತಂದ್ರೂ ಕ್ವಿಕ್ಕಾಗಿ ನಾನು ಶ್ರೀಮಂತ ಆಗಿಬಿಡ್ಬೇಕು, ನಾನು ದಿಢೀರಂತ ನನ್ನ ಕಾರ್ ತೊಗೊಂಡ್ಬಿಡ್ಬೇಕು, ಮನೆ ಕಟ್ಬಿಡ್ಬೇಕು, 4 ಜನ ನೋಡೋ ಹಾಗೆ ಬದುಕಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ತಲುಪಿದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಸ್ಪೆಂಡ್ ಮಾಡೋದೇ ಒಂದು ಶ್ರೀಮಂತಿಕೆ. ಅಂದರೆ ನಾನು ಖರ್ಚು ಮಾಡ್ತಿದ್ದೀನಿ ಅಂದರೆ ನಾನು ಶ್ರೀಮಂತ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕು. ನಾನು ಖರ್ಚು ಮಾಡಿದಷ್ಟು ನಾನು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿದ್ದೀನಿ ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಜೊತೆಗೆ ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಟಿಪ್, ಅಂದರೆ ಒಂದು ಉಪಾಯ ಯಾವುದನ್ನು ನಮ್ಮ ವೀಕ್ಷಕರಿಗೆ ಕೊಡೋದಕ್ಕೆ ಇಷ್ಟಪಡ್ತೀರಿ ಇವತ್ತು? ವೆಲ್, ಶ್ರೀಮಂತಿಕೆ ಅನ್ನುವಂಥದ್ದು ಇಟ್ ಹ್ಯಾಸ್ ಟು ಬಿ, ಇಟ್ ಈಸ್ ಲೆಫ್ಟ್ ಟು ಈಚ್ ಒನ್ ಆಫ್ ಅಸ್. ಕೆಲವರಿಗೆ ತೋರಿಸ್ಕೊಳ್ಳೋದು ಶ್ರೀಮಂತಿಕೆ ಅಂತಂದರೆ ದಟ್ ಈಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಅ ಪ್ಯೂರ್ ಸೈನ್ಸ್ ದೇವರು, ನನ್ನ ಪ್ರಕಾರ ಎಲ್ಲರಿಗಿಂತ ಬಹುದೊಡ್ಡ ಶ್ರೀಮಂತ ಅಂದರೆ ದೇವರು. ಕರೆಕ್ಟ್ ಅಲ್ವಾ ಮೇಡಮ್? ಸೊ ಯಾವತ್ತಾದ್ರೂ ದೇವರು ತೋರಿಸ್ಕೊಂಡಿದ್ದಾನ? ನೀವು ಹೇಳಿ, ಯಾವತ್ತಾದ್ರೂ ಅವ್ನು ಬಂದು ನನ್ನ ಹತ್ರ ಇಷ್ಟಿದೆ, ನನ್ನ ಹತ್ರ ಸುದರ್ಶನ ಚಕ್ರ ಇದೆ, ನನ್ನ ಹತ್ರ ಏನು ಬೇಕೋ ಎಲ್ಲ ನಾನು ಇಷ್ಟು ಸೃಷ್ಟಿ ಮಾಡ್ತೀನಿ, ಬ್ರಹ್ಮ ಬಂದು ತೋರಿಸ್ಕೊಂಡಿದ್ದಾನ? ವಿಷ್ಣು ಬಂದು ತೋರಿಸ್ಕೊಂಡಿದ್ದಾನೆ, ನೋಡಿ ಎಷ್ಟು ಚೆನ್ನಾಗಿ ನಾನು ಮೇಂಟೈನ್ ಮಾಡ್ತೀನಿ. ನಾವು ಮನುಷ್ಯರಲ್ವಾ? ಕರೆಕ್ಟಾ? ಸೊ ಹಾಗಾಗಿ ನಮ್ಮಲ್ಲಿ ಬ್ರಹ್ಮತತ್ವ ಇದೆ. ನಾವು ಮನುಷ್ಯರು ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಅಹಂ ಬ್ರಹ್ಮಸ್ಮಿ, ನಾವು ದೇವರ ತತ್ವ ಅನ್ನೋದು ಅಷ್ಟೇ ಸತ್ಯ. ನೋಡಿ, 84 ಲಕ್ಷ ಜೀವರಾಶಿಗಳಿಗೆ ಮೇಡಮ್ ನಮ್ಮ ರೀತಿ ಮಾತಾಡೋದಕ್ಕೆ ಬರೋದಿಲ್ಲ. ದೇ ಹ್ಯಾವ್ ನಾಟ್ ಕ್ರಿಯೇಟೆಡ್ ಅ ಲ್ಯಾಂಗ್ವೇಜ್. ಅವ್ರಿಗೆ ಹೇಗೆ ಮೇಡಮ್ ಡ್ರೆಸ್ಸೇ ಹಾಕಲಿಲ್ಲ ಅವೇನೋ, ಎಷ್ಟೋ ಲಕ್ಷ ವರ್ಷಗಳಿಂದ ನಮ್ಮ ಜೊತೆನೇ ಇದ್ದಾವೆ. ಬಟ್ ಅವ್ರು ಯಾವತ್ತೂ ಇನ್ನೂ ಬಟ್ಟೆ ಹಾಕ್ಬೇಕಂತಲೇ ಗೊತ್ತಿಲ್ಲ, ಮದುವೆನೂ ಆಗಲ್ಲ ಅವು. ಜಸ್ಟ್ ಇಮ್ಯಾಜಿನ್,
ಅವ್ರೇನು ಬ್ಯಾಂಕ್ ಅಕೌಂಟು ಇಲ್ಲ ದುಡ್ಡು ಇಲ್ಲ ಏನೂ ಗೊತ್ತಿಲ್ಲ. ಪ್ರಾಬ್ಲಿ ಅವ್ರು ಇನ್ಸಿಗ್ನಿಫಿಕೆಂಟ್ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ. ಬಟ್ ದೇವರ ಸ್ವರೂಪದಲ್ಲಿ, ವಿಶ್ವದ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋ ನಾವು ಮನುಷ್ಯರಲ್ವಾ ಅಂತ ಅಂದ್ಕೊಂಡು ಇನ್ಸಿಗ್ನಿಫಿಕೆಂಟ್ ಫೀಲ್ ಆದರೆ ಇಟ್ ಈಸ್ ನಾಟ್ ಗ್ರೇಟ್. ಸೊ ಹಾಗಾಗಿ ವಿ ಶುಡ್ ಫೀಲ್ ದಟ್ ವಿ ಹ್ಯಾವ್ ಗಾಡ್ಸ್ ಪವರ್, ವಿ ಹ್ಯಾವ್ ದ ಪವರ್ ಆಫ್ ಶಿವ, ಶಕ್ತಿ. ಸೊ ಹಾಗಾಗಿ ಎಲ್ಲವೂ ನಮಗೆ ಸಾಧ್ಯ. ಯಾರು ಅಂದುಕೊಳ್ತಾರೋ ಅವ್ರಿಗೆ ಸಾಧ್ಯ, ಯಾರು ಅಂದುಕೊಳ್ಳಲ್ವೋ ಅವ್ರಿಗೆ ಅದು ಸಾಧ್ಯ. ಹಾಗೆ ನೋಡಿ, ಒಂದು ಸಣ್ಣ ಎಕ್ಸ್ಪೆರಿಮೆಂಟು ಆ ಗುರುಗಳು ಶಿಷ್ಯನಿಗೆ ಹೇಳ್ಕೊಟ್ಟಿರೋಂಥ ಎಕ್ಸ್ಪೆರಿಮೆಂಟ್ನ ನಾವಿಲ್ಲಿ ಮಾಡೋಣ. ನೋಡಿ, ಇದು ಮಣ್ಣು ನೀರಿದು. ಸೊ ಮಣ್ಣು ಕಲಸಿ ಇಟ್ಟಿರೋವಂಥ ನೀರು, ಇದು ನಮ್ಮ ಕರ್ಮ ಅಂತ ಅಂದ್ಕೊಳ್ಳೋಣ. ಸೊ ನಮ್ಮ ಕರ್ಮ ಕಳೆಯೋ ತನಕ ನಮಗೆ ಹಣ, ಆಸ್ತಿ, ಐಶ್ವರ್ಯ ಬರಲ್ಲ ಅಂತ ಹೇಳಿದ್ನಲ್ವ. ಸೊ ನಾವೀಗ ಈ ವಿಶ್ವತಂತ್ರ ಮತ್ತು ಮಂತ್ರ ಈ ಒಂದು ಪರಿಪಾಲನೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ನೋಡಿ. ಓಕೆ, ಕೆಲವರು ಮಾಡ್ತಾರೆ, ತಪಸ್ಸು ರೀತಿ ಮಾಡಿದಾಗ ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಕೇವಲ 1 ದಿನ ಮಾಡೋದು, 2 ದಿನ ಮಾಡೋದು. ಈಗ ದುಡ್ಡನ್ನು ಪ್ರತಿದಿನ ಲೆಕ್ಕ ಬರೀಬೇಕು ಅಂತ ಹೇಳ್ತೀವಪ್ಪ, ಎಷ್ಟು ದಿನ ಬರೆದ್ರೆ ಶ್ರೀಮಂತರಾಗ್ತೀವಿ? ನಾವಿರೋ ತನಕ, ಉಸಿರಿರೋ ತನಕ ಲೆಕ್ಕ ಬರೀತಾನೆ ಇರಬೇಕು. ಶುಕ್ರವಾರ ದಿನ ಖರ್ಚು ಮಾಡಬಾರ್ದು ಅಂತ ಹೇಳಿದೆ. ಎಷ್ಟು ಶುಕ್ರವಾರ ಮಾಡಿದ್ರೆ ಸಾಕು ಅಂತ ಕೇಳಬೇಕಾ? ಅಥವಾ ನಾನು ಡೈಲಿ ಊಟ ಮಾಡಿ ಅಂತ ಹೇಳ್ತೇನೆ, ಗುರುಗಳು ಎಷ್ಟು ದಿನ ಊಟ ಮಾಡಲಿ? ಸಾಕಾ? ಒಂದು 3 ದಿನ, 5 ದಿನ ಅಂತ ಹೇಳೋಕ್ಕಾಗುತ್ತಾ? ಎವ್ರಿ ಡೇ ಯು ಮಸ್ಟ್ ಈಟ್ ಫುಡ್, ಎವ್ರಿ ಡೇ ಯು ಮಸ್ಟ್ ಬ್ರೀದ್, ಎವ್ರಿ ಡೇ ಯು ಮಸ್ಟ್ ಸ್ಲೀಪ್. ಲೈಕ್ ವೈಸ್ ಎವ್ರಿ ಡೇ ಮನಿ ತತ್ವಗಳೇನಿದೆಯೋ ಅದನ್ನು ಪಾಲನೆ ಮಾಡಬೇಕು. ಸೊ ಜಸ್ಟ್ ಇಮ್ಯಾಜಿನ್ ಹೌ ದ ಬ್ಯಾಡ್ ಗೋಸ್ ಆಫ್. ಇದು ಕರ್ಮ. ನೋಡಿ ಹೇಗೆ ಹೋಗ್ತಾ ಇದೆ ಗಲೀಜು. ಪ್ರತಿದಿನ ಮಾಡ್ತಾ 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 ಎಲ್ಲ ಮಣ್ಣು ಅನ್ನುವಂಥದ್ದು ಕರ್ಮ. ಈಗ ಹೇಗಿದೆ ನೀರು? ಇನ್ನೂ 1 ಲೀಟರ್ ಏನಾದರೂ ನೀರೇನಾದರೂ ಇದಕ್ಕೆ ಹಾಕಿದ್ರೆ ಇನ್ನೂ ಪರಿಶುದ್ಧವಾಗಿಬಿಡುತ್ತೆ. ಸೊ ನಮ್ಮ ಜೀವನವೂ ಅಷ್ಟೇ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋವಂಥ ಕರ್ಮಗಳು ಈ ಜನ್ಮದಲ್ಲಿ ಮಾಡುವ ಕರ್ಮಗಳನ್ನು ಕಳೆದುಕೊಳ್ಳುವ ತನಕ ನಾವೇನು ಕೋರ್ಕೊಳ್ತೇವೋ ಅದೆಲ್ಲ ನಮಗೆ ಕೋರ್ಕೊಂಡಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ನೋಡಿ, ಬ್ರಹ್ಮನಿಗೆ ತಪಸ್ಸು ಮಾಡಿದ್ರೆ ವರ ಕೊಟ್ಟರು. ರಾಕ್ಷಸರಿಗೂ ಸಹ ಹಿರಣ್ಯಕಶಿಪುವಿಗೆ ವರ ಸಿಗುತ್ತೆ. ಹೇಗೆ ವರ ಪಡ್ಕೊಂಡ? ತಪಸ್ಸು ಮಾಡಿದ್ದಕ್ಕೆ. ರಕ್ತ ಬೀಜಾಸುರ ತಪಸ್ಸು ಮಾಡಿ ವರ ತೆಗೆದುಕೊಂಡ. ರಾವಣ ಶಿವನ್ ತಪಸ್ಸು ಮಾಡ್ದ, ಬ್ರಹ್ಮನ್ ತಪಸ್ಸು ಮಾಡ್ದ, ಅದಕ್ಕೆ ಅವನಿಗೂ ವರ ಕೊಟ್ಟರು. ಅಲ್ಲ, ಅಂಥ ರಾಕ್ಷಸರಿಗೆ ದೇವರು ಒಲಿಯೋದಾದರೆ ಇನ್ನು ನೀವು ಒಳ್ಳೆಯವರಲ್ವ? ರಾಕ್ಷಸರಲ್ವಲ್ಲ? ನಮಗೆ ಕೊಡಲ್ವ? ಹಣ ಆಸ್ತಿ ಕೊಡಲ್ವ? ತಪಸ್ಸು ಮಾಡಬೇಕ್ರಿ. ಇಟ್ಸ್ ನಾಟ್ ಜಸ್ಟ್ ಅ 1 ಡೇಸ್ ಆ್ಯಕ್ಟಿವಿಟಿ, ಇಟ್ಸ್ ಅ ಲೈಫ್ ಟೈಮ್ ಪ್ರಾಸೆಸ್. ಓಕೆ, ಓಕೆ, ಗಾಡ್ ಇಟ್. ಥ್ಯಾಂಕ್ ಯು ಗುರುಗಳೇ. ನಮ್ಮ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನದ ಜೊತೆಗೆ ಹಲವಾರು ಒಂದು ಟಿಪ್ಸ್ಗಳನ್ನು ಕೊಡ್ತೀರಾ. ಅಂದರೆ ಯಾವ ರೀತಿ ವಿಧಾನಗಳನ್ನು, ಒಂದಷ್ಟು ಸಣ್ಣ ಚೇಂಜಸ್ಗಳನ್ನು ನಾವು ನಮ್ಮ ಮನೆಯಲ್ಲಿ ಮಾಡಿಕೊಂಡ್ರೆ ಹಣವನ್ನು ಆಕರ್ಷಿಸಬಹುದು ಅಂತ. ಇವತ್ತಿನ ಒಂದು ಟಿಪ್ ಏನು ಗುರುಜಿ? ಎಸ್, ಸೊ ಇದು ಪ್ರತಿಯೊಬ್ಬರು ಮಾಡಬೇಕು. ಖಂಡಿತ ಯಾರೆಲ್ಲ ಮನಸ್ಸಿಟ್ಟು ಮಾಡ್ತಾರೋ ಅವ್ರಿಗೆಲ್ಲ ಅವ್ರು ಕೋರಿದ್ದ ಫಲ ಖಂಡಿತವಾಗಿಯೂ ಸಿಗುತ್ತೆ. ನೋಡಿ, ಇದಕ್ಕೇನೋ ದುಡ್ಡೇನೋ ಖರ್ಚಾಗೋದಿಲ್ಲ. ಸೊ ಹಾಗಾಗಿ ನೀವು ಮಾಡ್ಬೋದು. ಸೊ ಒಂದು ವೇಳೆ ನಾನು ಈ ತಂತ್ರವನ್ನು ಮಾಡಬೇಕಂತಂದರೆ 1 ಲಕ್ಷ ಕೊಡಬೇಕು ನನಗೆ ಅನ್ನೋದಾಗಿದ್ದಿದ್ರೆ ನೀವು ಮಾಡೋದು ಬೇಕಾಗಿದ್ದಿಲ್ಲ. ಸಿನ್ಸ್ ಇಟ್ ಈಸ್ ಫ್ರೀ, ಯು ಕ್ಯಾನ್ ಆಲ್ವೇಸ್ ಡೂ ಇಟ್. ಆಮೇಲೆ ಇನ್ನೊಂದು, ಇದು ವರ್ಕ್ ಆಗುತ್ತೋ ಇಲ್ವೋ ಅಂತಂತೇಳಿ ನೀವು ಟೆಸ್ಟ್ ಮಾಡ್ದಂಗೂ ಆಗುತ್ತಲ್ವಾ. ಆಮೇಲೆ ಇನ್ನೊಂದು, ನಾನು ಸರಿನೋ ಇಲ್ಲ ನಾನು ತಪ್ಪು ಅಂತಲೂ ಟೆಸ್ಟ್ ಮಾಡ್ಬೋದು ತಾನೆ. ಜಸ್ಟ್ ಟ್ರೈನೋ. ಸೊ ನೀವು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿದೆ? ಸೊ ನೋಡಿ, ಆ ಕಾಲದಲ್ಲಿ ನೀವು ಹಳೆ ಸಿನಿಮಾಗಳಲ್ಲಿ ನೋಡಿರ್ಬೋದು, ಎಲ್ಲ ಋಷಿ ಮುನಿಗಳ ಹತ್ರ ಈ ರೀತಿ ಒಂದು ಕಮಂಡಲ ಇರ್ತಿತ್ತು. ನೋಡಿದ್ದೀರಲ್ವಾ ಮೇಡಮ್? ನೋಡಿದ್ದೀರಲ್ವ? ಇದರಲ್ಲಿ ಏನಿರ್ತಿತ್ತು? ನೀರು, ಗಂಗಾಜಲ. ಕರೆಕ್ಟ್ ಅಲ್ವಾ? ಇದರಲ್ಲಿ ಈ ನೀರನ್ನು ಎತ್ತಿ ಎಷ್ಟೋ ನೀವು ಸಿನಿಮಾಗಳಲ್ಲಿ ನೀವು ಗಮನಿಸಿರ್ಬೋದು. ಈಗ ನೀರು ತೆಗೆದು ಈಗ ಹಾಕಿದ್ರೆ ಅವರು ಶಾಪನೂ ಕೊಡ್ಬೋದು ಅಥವಾ ಅವರೊಬ್ರಿಗೆ ಆಶೀರ್ವಾದನೂ ಮಾಡ್ಬೋದು. ಯಾವುದರಿಂದ? ನೀರಿನಿಂದ, ಕಮಂಡಲದ ನೀರಿನಿಂದ. ಈ ನೀರಿಗೆ ಹೇಗೆ ಆ ಶಕ್ತಿ ಬಂತು? ಆ ಮಂತ್ರ ಮತ್ತು ತಂತ್ರಗಳನ್ನು ಆ ಋಷಿ ಮಾಡಿದ್ರಿಂದ ಆ ಸಂಪೂರ್ಣ ಎನರ್ಜಿ ಅಂತ ಏನಿದೆಯೋ ಅದೆಲ್ಲವೂ ಈ ನೀರಿನಲ್ಲಿ ಸೀಕ್ರೆಟಾಗಿ ಸ್ಟೋರ್ ಆಗ್ತಿತ್ತು. ಈ ನೀರಿನ ಮುಖಾಂತರ ಈ ನೀರು ಅವರು ಹೇಳಿದ್ದನ್ನು ಮಾಡ್ತಿತ್ತು. ಯಾರೋ ಒಂದು ಮನುಷ್ಯ ಬಂದರೆ ನಾನು ಶಾಪ ಕೊಡೋದಾದರೆ ಕಲ್ಲಾಗು ಅಂದರೆ ಆ ಮನುಷ್ಯ ಕಲ್ಲಾಗಿಬಿಡ್ತಿದ್ದ. ಅಥವಾ ನೀನು ಚೆನ್ನಾಗಿ ಬದುಕಪ್ಪ ಅಂದರೆ ಬದುಕ್ತಿದ್ರು. ಅದಕ್ಕೆ ಇವತ್ತಿಗೂ ನಮ್ಮ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ
ತೀರ್ಥವನ್ನು ಕೊಡುವಂಥದ್ದು ನೀರಿನ ಮೂಲಕ. ಸೊ ಹಾಗಾಗಿ ತುಂಬ ತುಂಬ ಪವರ್ಫುಲ್ ಇದು. ಆಮೇಲೆ ಇಟ್ ಇಸ್ ಸೈಂಟಿಫಿಕಲಿ ಪ್ರೂವನ್ ಆಲ್ಸೋ. ನೀವು ಮಸಾರೋ ಎಮೋಟೋ ಅಂತಂತೇಳಿ ಒಂದು ಜಾಪನೀಸ್ ಸೈಂಟಿಸ್ಟ್ ಇದ್ದಾರೆ. ಅವರು ನೀರಿನ ಬಗ್ಗೆನೇ ಸಂಶೋಧನೆ ಮಾಡಿದಾಗ ಹೇಳಿದ್ದಾರೆ, ದಿಸ್ ವಾಟರ್ ಕಂಟೈನ್ಸ್ ಮೆಮರಿ ಅಂತಂತೇಳಿ. ಇದಕ್ಕೆ ನಾವು ಹೇಳೋದೆಲ್ಲ ಅರ್ಥ ಆಗ್ತಿದೆ. ವಾಟರ್ ಆ್ಯಸ್ ಅ ಫಾರ್ಮ್, ದ ಮೊಮೆಂಟ್ ಯು ಸೇ ನಾನು ಚೆನ್ನಾಗಿದ್ದೀನಿ ಅಂತಂದರೆ, ಆ ನೀರಿನ ಮಾಲಿಕ್ಯೂಲ್ಸನ್ನು ನೀವು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಇಟ್ ವಿಲ್ ಟರ್ನ್ ಇನ್ ಟು ಸಮಥಿಂಗ್ ವೆರಿ ಬ್ಯೂಟಿಫುಲ್. ಇಟ್ಸ್ ಲೈಕ್ ಅ ಕ್ರಿಸ್ಟಲ್ ಫಾರ್ಮೇಷನ್. ಒಂದು ವೇಳೆ ನಾನು ಐ ಆಮ್ ವೆರಿ ಅಗ್ಲಿ, ನಾನು ಚೆನ್ನಾಗಿ ಕಾಣ್ತಿಲ್ಲ, ನನಗೆ ಕಾಯಿಲೆ ಇದೆ, ಐ ಡೋಂಟ್ ವಾಂಟ್ ಟು ಲೀವ್, ನಾನು ಬದುಕೋದಕ್ಕೆ ಇಷ್ಟ ಇಲ್ಲ ಅಂದ ತಕ್ಷಣ ಆ ನೀರಿನ ಒಂದು ಮಾಲಿಕ್ಯೂಲ್ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಇಟ್ ಈಸ್ ಡಿವೈಡೆಡ್, ಇಟ್ ಈಸ್ ಸೆಪರೇಟೆಡ್, ಅದು ಅಗ್ಲಿ ಆಗಿರುತ್ತೆ. ಇದು ನಾನು ಹೇಳ್ತಿರೋದೆಲ್ಲ ನೀವು ಸುಮ್ಮನೆ ನಾನು ನಂಬಬೇಕು ಅಂತೇನಿಲ್ಲ. ನೀವು ಯೂಟ್ಯೂಬಲ್ಲಾದರೂ ನೋಡ್ಬೋದು, ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ನಾನು ಹೇಳಿರೋ ಮಾಹಿತಿ ಸರಿ ಇದೆಯೋ ತಪ್ಪಿದೆಯೋ ಅಂತ ನೀವು ಹುಡುಕ್ಬೋದು. ಬಟ್ ಇಂಥದನ್ನು ಎಷ್ಟೋ ಲಕ್ಷ ವರ್ಷಗಳ ಹಿಂದಗಡೆ ನಮ್ಮ ಋಷಿ ಮುನಿಗಳು ಇಲ್ಲಿರ್ತಕ್ಕಂಥ ಆ ದೇವತೆಗಳು ಕಂಡಿಡಿದು ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಇದನ್ನು ನಾವೇನಂತೀವಿ, ಮೂಢನಂಬಿಕೆ ಅಂದ್ಬಿಡ್ತೀವಿ. ನೀವು ಯಾವುದೇ ದೇವಸ್ಥಾನ ತೆಗೆದುಕೊಳ್ಳಿ, ಐದರದು ಒಂದು ಹೊಳೆ ಹತ್ರ ಇರುತ್ತೆ, ನದಿ ಹತ್ರ ಇರುತ್ತೆ, ಇಲ್ಲ ಸಮುದ್ರ ಪಕ್ಕದಲ್ಲಿರುತ್ತೆ. ಯಾತಕ್ಕೋಸ್ಕರ ಅಂತ ನೀವು ಅಂದ್ಕೊಂಡ್ರಿ? ನಾಟ್ ಜಸ್ಟ್ ದ್ಯಾಟ್, ನಮ್ಮ ಒಳಗಡೆ ಎಷ್ಟು ನೀರಿದೆ. ಪ್ರತಿ ಸಲ ನೀವು ಒಳ್ಳೆಯದನ್ನು ಹೇಳ್ತಿದ್ರೆ ಯು ಆರ್ ಪ್ರೋಗ್ರಾಮಿಂಗ್ ಯುವರ್ ಸೆಲ್ಫ್, ಯು ಆರ್ ಪ್ರೋಗ್ರಾಮಿಂಗ್ ಯುವರ್ ಮೈಂಡ್. ಯು ನೋ ವಾಟ್, ಎಷ್ಟು ನೀರು ಬೇಕು ಗೊತ್ತಾ? ಇಡೀ ಬಾಡಿಯಲ್ಲಿ ಯಾವ ಆರ್ಗನ್ಗೆ ಹೆಚ್ಚು ನೀರು ಬೇಕಾಗಿರೋದು? ಮೈಂಡ್ಗೆ. ಇದೆಲ್ಲ ಬ್ರೈನ್ಗೆ ಹೆಚ್ಚು ನೀರು ಬಳಸುವಂಥದ್ದು ಬ್ರೈನು. ನೀವು ನೀರು ಕುಡಿದೇ ಇದ್ದರೆ ನೋಡಿ ದಾಹ ಆಗುತ್ತೆ. ಯಾರು ದಾಹ ಮಾಡಿಸ್ತಿರೋದು? ಬ್ರೈನು. ಸೊ ಹಾಗಾಗಿ ಪ್ರೋಗ್ರಾಮ್ ಮಾಡ್ಕೊಳ್ಳೋದಕ್ಕೆ ದಿಸ್ ಈಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಒಂದು ತಾಮ್ರದ ಲೋಟವನ್ನು ತೆಗೆದುಕೊಳ್ಬೇಕು. ಏಕೆ ತಾಮ್ರ ಅಂತ ನನ್ನ ವರ್ಕ್ಶಾಪಲ್ಲಿ ಕೇಳಿ ನಾನು ಹೇಳ್ತೇನೆ. ಇದು ಗ್ಲಾಸ್ ಆಗಿರಬಾರ್ದು, ಯಾವುದೋ ಗಾಜಿನ ಗ್ಲಾಸ್ ಆಗಿರಬಾರ್ದು, ಅಥವಾ ಬೇರೆ ಇನ್ನೇನೇನೋ ಆಗಿರಬಾರ್ದು. ತಾಮ್ರದ್ದು ತುಂಬ ಒಳ್ಳೆಯದು. ಮಣ್ಣು ಪರವಾಗಿಲ್ಲ, ಬಟ್ ಮಣ್ಣಿಗಿಂತ ಶ್ರೇಷ್ಠ ತಾಮ್ರ ಆಗಿರೋದಕ್ಕೆ ಇಟ್ಸ್ ಅ ಗುಡ್ ಕಂಡಕ್ಟರ್ ಆಫ್ ಎನರ್ಜಿ. ಇದು ಇನ್ನೂ ಹೆಚ್ಚು ಮಾಹಿತಿ ಇದೆ, ನಾನು ಕಾರ್ಯಾಗಾರದಲ್ಲಿ ನೇರವಾಗಿ ತಿಳಿಸ್ಕೊಡ್ತೇನೆ. ಬಟ್ ಫಾರ್ ನೌ ತಾಮ್ರದ ಒಂದು ಲೋಟ ತೆಗೆದುಕೊಳ್ಳಿ, ನೀರು ತುಂಬಿಸಿ, ಅದರಲ್ಲಿ ನೀರು ತುಂಬಿಸಿ ಇನ್ನೇನು ಮಲಗಬೇಕು. ಅದಕ್ಕಿಂತ ಮುಂಚೆ ನಿಮಗೇನು ಬೇಕೋ ಅದನ್ನು ಕೇಳ್ಕೊಳ್ಳಿ. ನಿಮಗೆ ಸಪೋಸ್ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಆರೋಗ್ಯನ ಕೇಳ್ಕೊಳ್ಳಿ. ನಿಮಗೆ ಮದುವೆ ಆಗಲಿಲ್ಲ, ಮದುವೆ ಆಗಬೇಕು ಅಂತ ಕೋರ್ಕೊಳ್ಳಿ. ನಿಮಗೆ ಮಕ್ಕಳಾಗಬೇಕು ಅಂತ ಕೋರ್ಕೊಳ್ಳಿ. ಒಂದು ವೇಳೆ ಮಕ್ಕಳಾಗಿದ್ದಾರೆ ಬಟ್ ಅವರು ಸರಿ ಇಲ್ಲ, ಒಳ್ಳೇದಾಗಬೇಕು ನನ್ನ ಮಕ್ಕಳು ಅಂತ ಕೋರ್ಕೊಳ್ಳಿ. ಬೇಸಿಕಲಿ ನಿಮಗೆ ಏನು ಬೇಕೋ ಅದನ್ನು ಕೋರ್ಕೊಳ್ಬೋದು. ಸಪೋಸ್ ಇಲ್ಲಿ ನಮ್ಮದು ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಆಗಿರೋದಕ್ಕೆ, ಅಥವಾ ಕಾರ್ಯಾಗಾರ ಆಗಿರೋದಕ್ಕೆ, ಅಥವಾ ಸಂಚಿಕೆಗಳಾಗಿರೋದಕ್ಕೆ ನಾವು ಹಣದ ಬಗ್ಗೆ ಹೇಳ್ಕೊಡ್ತೇವೆ ಅಂದ್ಕೊಳ್ಳಿ. ಸಪೋಸ್ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಅಥವಾ 6 ಲಕ್ಷ ರೂಪಾಯಿ ನನಗೆ ಬೇಕು ಅನ್ನೋದಾದರೆ, ನಾನು ಈ ರೀತಿ ನೀರಿಗೆ ಹೇಳ್ಕೊಳ್ಬೇಕು, ನನಗೆ ಪ್ರತಿ ತಿಂಗಳು 6 ಲಕ್ಷ ರೂಪಾಯಿ ಆದಾಯವು, ಲಾಭವು, ವರಮಾನವು ನನ್ನ ಬದುಕಿಗೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಈ ರೀತಿ ಹೇಳ್ಕೊಳ್ಬೇಕು. ತಾಮ್ರದ ಒಂದು ಲೋಟದಲ್ಲಿರೋ ನೀರಿಗೆ ಮಾತಾಡಬೇಕು. ಅದಕ್ಕೆ 3 ಸಲ ಹೇಳ್ಕೊಳ್ಳಿ. ಅದು ಹೇಳಿದಾದಮೇಲೆ ಲೋಟವನ್ನು ಅಲ್ಲೇ ಬದಿಗಿಟ್ಬಿಟ್ಟು ಮಲ್ಕೊಳ್ಳಿ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ನೀರನ್ನು ತೆಗೆದುಕೊಂಡು ಮತ್ತೆ 3 ಸಲ ಹೇಳ್ಕೊಳ್ಬೇಕು, ನನಗೆ ಪ್ರತಿ ತಿಂಗಳು 6 ಲಕ್ಷ ರೂಪಾಯಿ ಆದಾಯವು, ವರಮಾನವು, ಲಾಭವು ನನ್ನ ಬದುಕಿಗೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ 3 ಸಲ ಹೇಳಿ ಅದಾದಮೇಲೆ ನೀರನ್ನು ಕುಡಿಬೇಕು. ಸಂಪೂರ್ಣವಾಗಿ ನೀರನ್ನು ಕುಡಿದ್ಬಿಡಿ. ಈಗ ಇದೇನಾಗಿದೆ, ನೀವು ಕುಡ್ದಿದ್ದೇನು? ನಮ್ಮ ಮನೆಯಲ್ಲೇ ಪುಳಿಯೋಗರೆ ಮಾಡಿದ್ನಪ್ಪ, ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಟೆ. ನಮ್ಮ ಮನೆಯಲ್ಲಿರೋ ತನಕ ಅದು ಪುಳಿಯೋಗರೆ, ಬಟ್ ದೇವಸ್ಥಾನದ ಒಳಗಡೆ ಹೋಗಿ ಆಚೆ ಬರೋ ಹೊತ್ತಿಗೆ ಅದು ಪ್ರಸಾದ. ನೀವು ಎಲ್ಲಿ ತನಕ ಹೇಳ್ತಿದ್ರೋ, ಮಂತ್ರ ಹೇಳೋದಕ್ಕಿಂತ ಮುಂಚೆ ನೀರೇ, ಬಟ್ ಮಂತ್ರ ಹೇಳಿದ ಮೇಲೆ ಇದು ನೀರಲ್ಲ, ಇದು ಅಮೃತ. ನೀವು ಕೇಳಿದ್ದೆಲ್ಲ ಕೊಡೋ ಶಕ್ತಿ ಇದಕ್ಕೆ ಬಂದುಬಿಡುತ್ತೆ. ಎಲ್ಲಿಂದ ಬಂತು? ಇದಕ್ಕೆ ಜೀವ ಯಾರು ಕೊಟ್ಟಿದ್ದು? ಇದಕ್ಕೆ ಪ್ರಾಣ ಯಾರು ಪ್ರತಿಷ್ಠೆ ಮಾಡಿದ್ದು? ಎಲ್ಲವೂ ನೀವೇ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿ, ಖಂಡಿತ ಆಗುತ್ತೆ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಕೆಲವ್ರು ಕೇಳ್ಬೋದು, ಪ್ರತಿದಿನ ಹಾಗಾದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ 3 ಸಲ, ಬೆಳಿಗ್ಗೆ 3 ಸಲ ಹೇಳ್ಬಿಟ್ರೆ ನಿಮ್ಮ ತಾತ ಕೊಡ್ತಾನೆ 6 ಲಕ್ಷ ಅಂತ. ಅಲ್ಲ, ಕೆಲವರು ಕಮೆಂಟ್ಸಲ್ಲಿ ಹಾಕ್ತೀರ, ಅದು ಗೊತ್ತಿದೆ ನನಗೆ. ಯಾವಾಗ ಇದನ್ನು ಮಾಡ್ತಿರೋ
ನಿಮ್ಮ ವಿಶ್ವ ಪ್ರಜ್ಞೆ, ನಿಮ್ಮಲ್ಲಿದೆಯಲ್ವ ಜ್ಞಾನ, ಬುದ್ಧಿ, ಚೇತನ, ಅದು ಕೊಟ್ಟಿದ್ಯಾರು? ಪರಬ್ರಹ್ಮ ನಿಮ್ಮ ಹತ್ರ ಮಾತಾಡ್ತಾನೆ. ಅಲ್ಲಪ್ಪ 6 ಲಕ್ಷ ಬೇಕು ಅಂತೀಯ, ಸುಮ್ಮನೆ ಕುಳ್ತಿದೀಯಾ, ಸುಮ್ಮನೆ ಮಲಗಿದೀಯಾ, ಹೇಗೇಗೋ ದುಡ್ಡನ್ನು ಪೋಲ್ ಮಾಡ್ತೀಯ, ಏನು ಮಾಡಿದ್ರೆ 6 ಲಕ್ಷ ಬರ್ಬೋದು, ಏನು ಮಾಡಬೇಕು ಅಂತಹ ಪರಬ್ರಹ್ಮ ನಿಮ್ಮ ಜೊತೆ ಮಾತಾಡ್ತಾನೆ. ಯಾವ ವ್ಯಾಪಾರ ಮಾಡಬೇಕು, ಒಂದು ವೇಳೆ ವ್ಯಾಪಾರ ಮಾಡ್ತಿದ್ರೆ ಹೇಗೆ ಮಾಡಬೇಕು, ಹೇಗೆ ಇನ್ನೂ ಭಿನ್ನವಾಗಿ ಮಾಡಬೇಕು, ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಏನೆಲ್ಲ ಮಾಡಿದ್ರೆ 6 ಲಕ್ಷ ಬರುತ್ತೆ, ಆ ಪರಬ್ರಹ್ಮ ನಿಮ್ಮಲ್ಲಿರೋ ಚೇತನ ನಿಮಗೆ ಐಡಿಯಾಸ್ ಕೊಟ್ಟು ವ್ಯಾಪಾರ ಮಾರ್ಗಗಳನ್ನು ತೋರಿಸ್ಕೊಡ್ತಾನೆ. ಅಥವಾ 6 ಲಕ್ಷಕ್ಕೆ ಬೇಕಾಗಿರೋ ಅನುಕೂಲಗಳನ್ನು, ಅವಕಾಶಗಳನ್ನು ಅವನು ಸೃಷ್ಟಿ ಮಾಡ್ತಾನೆ. ನಮ್ಮ ಸಬ್ಜೆಕ್ಟಲ್ಲಿ ನಾವು ಯಾವತ್ತೂ ಹೇಳೋಂಥದ್ದು, ನಾವು ಸೃಷ್ಟಿಕರ್ತರು ಅಂತೇಳಿ. ನಮಗೇನು ಬೇಕೋ ಅದನ್ನೆಲ್ಲ ನಾವು ಸೃಷ್ಟಿ ಮಾಡ್ಕೊಳ್ಬೋದು. ಅದು ನಮ್ಮ ಕೈಯಲ್ಲೇ ಇದೆ. ನಾವು ಶ್ರೀಮಂತರಾಗೋದು 100% ನಮ್ಮ ಜವಾಬ್ದಾರಿ. ಎಲ್ಲರೂ ಮಾಡಿ, ಎಲ್ಲರೂ ಶ್ರೀಮಂತರಾಗಿ. ಥ್ಯಾಂಕ್ ಯು ಗುರುಜಿ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಹಾಗೆ ಪಾಸಿಟಿವ್ ಆಗಿ ಇರೋದು ಯಾವ ರೀತಿ ನಮ್ಮನ್ನು ಒಂದು ಒಳ್ಳೆ ಮಾರ್ಗದರ್ಶನದತ್ತ ಕರ್ಕೊಂಡು ಹೋಗುತ್ತೆ, ನಮ್ಗೇನು ಬೇಕಾಗುತ್ತೋ ಅದನ್ನು ನಮ್ಮ ಹತ್ರಕ್ಕೆ ಯಾವ ರೀತಿ ಕರ್ಕೊಂಬರುತ್ತೆ ಅನ್ನೋದನ್ನು ಒಂದು ಟ್ರಿಕ್ನ ಮುಖಾಂತರ ನಮ್ಮ ವೀಕ್ಷಕರಿಗೆ ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದೇ ರೀತಿ ಗುರುಜಿ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ವರ್ಕ್ಶಾಪ್ ಮುಖಾಂತರ ಕೂಡ ನಮ್ಮ ವೀಕ್ಷಕರಿಗೆ ವರ್ಕ್ಶಾಪನ್ನು ಅಟೆಂಡ್ ಮಾಡುವಂತಹ ಜನರಿಗೆ ನೀವು ಕೊಡ್ತಾ ಬರ್ತಿದ್ದೀರಿ. ಇದೇ ಸೆಪ್ಟೆಂಬರ್ 28ಕ್ಕೂ ಕೂಡ ನೀವು ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಿದ್ದೀರಿ. ಅದರ ಒಂದು ವಿಶೇಷ ಮಾಹಿತಿಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಳಿ. ಎಸ್, 28 ಸೆಪ್ಟೆಂಬರ್ ಭಾನುವಾರ ಆಗಿರುತ್ತೆ. ಏನು ಹೇಳಲಿ ನಾನು, ದೋಷಗಳ ಬಗ್ಗೆ, ಸರ್ವ ದೋಷಗಳ ನಿರ್ಮೂಲನೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಹೇಳ್ತಿದ್ದೇನೆ. ಹಾಗೆ ಮನೆ ಹೇಗೆ ಕಟ್ಟೋದು, ಸೊ ಎಲ್ಲರ ಕನಸು ಮನೆ ಕಟ್ಟಬೇಕು. ಒಂದು ವೇಳೆ ಮನೆ ಇದ್ದರೂ ಸಹ ಯಾರೋ ಅವರು, ಏನೋ ನೀವು ಹಲವು ಜನಗಳು ಮನೆ ಕಟ್ಬಿಟ್ಟಿರ್ತೀರ, ಬಟ್ ಬಾಡಿಗೆ ಮನೆಗಳು ಕಟ್ಬೋದಲ್ವಾ? ಪ್ಯಾಸಿವ್ ಇನ್ಕಮ್ ಸೋರ್ಸಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಂದರೆ ಅದ್ಭುತವಾದ ಮಾರ್ಗ ಅಂದರೆ ಈಗ ಬಾಡಿಗೆ ಮನೆಗಳು. ನೀವು ಬೆಂಗಳೂರಲ್ಲಿ ನೋಡಿ, ತುಂಬ ಜನ ಕೆಲಸಗಳಿಗೆ ಹೋಗೋದಿಲ್ಲ, ಏನೂ ಮಾಡೋದಿಲ್ಲ, ಬಿಸ್ನೆಸ್ಸು ಇರೋದಿಲ್ಲ. ಯಾವುದೋ ಒಂದು ಬಿಲ್ಡಿಂಗ್ ಇರುತ್ತೆ, ಆ ಬಿಲ್ಡಿಂಗಲ್ಲಿ ತಿಂಗಳಿಗೆ ಒಂದು 5 ಲಕ್ಷನೋ 10 ಲಕ್ಷನೋ ಬರ್ತಿರುತ್ತೆ, ಆರಾಮಾಗಿರ್ತಾರೆ. ಸೊ ಹಾಗಾಗಿ ಇಂಥದ್ದನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಕಟ್ಟೋದು ಹೇಗೆ, ಆ ಮನೆ ಕಟ್ಟಬೇಕಂತಂದರೆ ಯಾವ ವಾಸ್ತು ಫಾಲೋ ಮಾಡಬೇಕು, ಇಂಥದ್ರ ಬಗ್ಗೆ ಎಲ್ಲ ಈ ಕಾರ್ಯಾಗಾರ ಇರುತ್ತೆ. ಹಾಗೆಯೇ ಬಿಸ್ನೆಸ್ಸನ್ನು ಹೇಗೆ ಮಾಡುವಂಥದ್ದು, ಒಂದು ವೇಳೆ ಬಿಸ್ನೆಸ್ಸು ಮಾಡ್ತಿದ್ರೆ ಲಾಭದಾಯಕ ಮಟ್ಟಿಗೆ ತಗೊಂಡು ಹೋಗೋದು ಹೇಗೆ, ಸಾಲ ಇದ್ದರೆ ಸಾಲ ತೀರಿಸೋದು ಹೇಗೆ, ಋಣಗಳನ್ನು ಮುಕ್ತಿ ಪಡ್ಕೊಳ್ಳೋದು ಹೇಗೆ, ಇಂಥ ಹಲವಾರು ವಿಚಾರಗಳಿದೆ. ಅದರೆಲ್ಲದರ ಜೊತೆ ನಮ್ಮ ಎಲ್ಲರ ಪರ್ಸ್ನಲ್ಲಿ ಇರಲೇಬೇಕಾದಂತಹ ಧನಾಕರ್ಷಣೆ ಯಂತ್ರವನ್ನು ಉಚಿತವಾಗಿ ಕೊಡ್ತಿದ್ದೇನೆ. ಸೊ ಎಲ್ಲರೂ ತೆಗೆದುಕೊಳ್ಳಿ, ಎಲ್ಲರೂ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಬರೀ ಪರ್ಸ್ನಲ್ಲಿ ಇಟ್ಕೊಂಡ್ರೆ ದುಡ್ಡು ಬರುತ್ತೆ ಅಂತ ನಾನು ಹೇಳಲ್ಲ. ಅದಕ್ಕೆ ಪೂರಕವಾದ ಕ್ರಿಯೆಗಳನ್ನು ಮಾಡಬೇಕು. ಅದು ಯಾವ ಕ್ರಿಯೆಗಳು ಅಂಥದ್ದನ್ನೆಲ್ಲ ನಾವು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರನ್ನು ನೇರವಾಗಿ ಸೆಪ್ಟೆಂಬರ್ 28ರಂದು ನಾನು ನಿಮ್ಗೆ ಸಿಗ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ನಾವು ಕಾಯ್ತಾ ಇರ್ತೀವಿ, ಹಾಗೆ ನಮ್ಮ ವೀಕ್ಷಕರು ಕೂಡ ಈ ವರ್ಕ್ಶಾಪ್ ಕಾಯ್ತಿದ್ದಾರೆ. ಯಾಕಂದರೆ ದುಡ್ಡು ಯಾರಿಗೆ ಬೇಡ ಅಲ್ವಾ? ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ಸಾಕಷ್ಟು ಮಾರ್ಗದರ್ಶನ, ಹಲವಾರು ತಂತ್ರ ಮಂತ್ರಗಳು, ಯಾವ ರೀತಿಯಾದಂಥ ನಿಯಮಗಳನ್ನು ಅನುಸರಿಸಿ ನಾವು ಹಣವನ್ನು ಆಕರ್ಷಣೆ ಮಾಡಬಹುದು, ಇದರ ಬಗ್ಗೆ ಹಲವಾರು ಕಾರ್ಯಾಗಾರಗಳು ಹಾಗೆ ಕಾರ್ಯಕ್ರಮಗಳ ಮುಖಾಂತರ, ಪುಸ್ತಕಗಳ ಮುಖಾಂತರ ಗುರೂಜಿಯವರು ಮಾಹಿತಿಯನ್ನು ಕೊಡ್ತಿದ್ದಾರೆ. ಸೆಪ್ಟೆಂಬರ್ 12, 13, 14ನೇ ತಾರೀಕು ಆನ್ಲೈನ್ ಕಾರ್ಯಾಗಾರ ಇರುತ್ತೆ. ಅದೇ ರೀತಿ ಸೆಪ್ಟೆಂಬರ್ 28ನೇ ತಾರೀಕು ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಯಾವ ವಿಳಾಸದಲ್ಲಿ ಕಾರ್ಯಾಗಾರ ಇರುತ್ತೆ, ಅದರ ವಿಶೇಷತೆ ಏನು, ಯಾವ ರೀತಿಯಾಗಿ ಜಾಯಿನ್ ಆಗ್ಬೋದು, ಇದೆಲ್ಲರ ಮಾಹಿತಿಯನ್ನ ಈ ನಂಬರ್ನ ಮುಖಾಂತರ ನೀವು ಪಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.